ಹಾಯ್ ನಮಸ್ತೆ ಎಲ್ರಿಗೂ. ಇದು ಅಮೃತಧಾರೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ. ಇಲ್ಲಿ ಭೂಮಿಕಾ ಗೌತಮ್ ನಮ್ಮಲ್ಲಿ ಮಾತಾಡ್ತಾ ಇದ್ದಾಳೆ. ಏನಾಯಿತು ನಿಮಗೆ, ಹೇಗೆ ಗೊತ್ತಾಯಿತು, ಆಯಿಲು ಕೆಳಗಡೆ ಬಿದ್ದದು ಎಲ್ಲ ಕೇಳ್ತಾಳೆ. ಏನಾದರೂ ಆಯಿತಾ, ಯಾಕೆ ನೀವು ಕರೆಕ್ಟ್ ಆದ್ರಾ, ಏನಕ್ಕೆ ನಿಮಗೆ ಗೊತ್ತಾಯ್ತಾ, ಹೇಗೆ ಗೊತ್ತಾಯ್ತು ಅಂತ ಎಷ್ಟೇ ಕೇಳಿದ್ರು ಅವರು ಹೇಳ್ತಾನೆ ಇಲ್ಲ. ಆವಾಗ ಸುಧಾ ಬರ್ತಾಳೆ. ಏನು ಕೇಳ್ತಿದ್ದೀರಾ ಅತ್ತೆ ಹತ್ರ, ಅಮ್ಮನ ಹತ್ರ ಅಂತ. ಏನಿಲ್ಲ ಅಂತ ಹೇಳ್ತಾಳೆ. ಸುಧಾ ಹೇಳ್ತಾಳೆ, ಬೆಳಿಗ್ಗೆ ಆದ ವಿಷಯ ಗೊತ್ತಾಯಿತು, ನನಗೆ ತುಂಬ ಟೆನ್ಷನ್ ಆಗಿತ್ತು, ದೇವರೇ ನಿಮ್ಮನ್ನು ಕಾಪಾಡಿದ್ರು ಅಂತ. ಆವಾಗ ಭೂಮಾ ಕಂಡ್ಕೊಳ್ತಾರೆ, ಹೌದು ನನ್ನ ಎದುರಲ್ಲಿರೋ ದೇವರೇ ನನ್ನನ್ನು ಕಾಪಾಡಿದ್ದು ಅಂತ ಹೇಳ್ತಾಳೆ. ಹಾಗೆ ಭೂಮಿಗೆ ಹೋದ್ಮೇಲೆ ಗೌತಮ್ನ ಅಮ್ಮ ಅಂದ್ಕೊಳ್ತಾಳೆ ಮನಸ್ಸಲ್ಲಿ, ಅಪ್ಪ ಈ ವಿಷಯ ಇಲ್ಲಿಗೆ ಮುಗ್ದೋಯ್ತು, ಇಲ್ಲದ್ರೆ ಯಾರಿಗಾದರೂ ಗೊತ್ತಾದರೆ ನಾನು ಸರಿಯಾಗಿದ್ದೀನಿ ಅಂತ ತುಂಬ ತೊಂದರೆ ಆಗುತ್ತೆ ಅಂತ. ಹಾಗೆ ಇಲ್ಲಿ ಭೂಮಿಕಾ ರೂಮಲ್ಲಿ ಕೂತ್ಕೊಂಡು ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಅಲ್ಲ, ಅತ್ತೆಗೆ ಹೇಗೆ ಗೊತ್ತಾಯಿತು ಆಯಿಲ್ ಚೆಲ್ಲಿರೋದು, ನನ್ನನ್ನು ಸರಿಯಾದ ಸಮಯದಲ್ಲಿ ಯಾಕೆ ಅವರು ಬಂದು ಅಪಾಯದಿಂದ ಪಾರು ಮಾಡಿದರು, ಅವ್ರಿಗೆ ಹೇಗೆ ಗೊತ್ತಾಯಿತು, ಅದೇ ಥಿಂಕಲ್ಲಿ ಇರ್ತಾಳೆ. ಆವಾಗ ಅಲ್ಲಿಗೆ ಗೌತಮ್ ಬರ್ತಾನೆ. ಏನಾಯಿತು, ಯಾಕೆ ಡೀಪಾಗಿ ಥಿಂಕ್ ಮಾಡ್ತಿದ್ದಾರೆ, ಏನಿಲ್ಲ ಅಂತ ಹೇಳ್ತಾಳೆ. ಹಾಗೆ ಗೌತಮ್ ಹೇಳ್ತಾನೆ, ನಾನೊಂದು ತಪ್ಪು ಮಾಡಿದ್ದೀನಿ, ನಿಮ್ಮ ಹತ್ರ ಕೇಳೋದೇ ಸಿಂಪಲ್ಲಾಗಿ ಅರೇಂಜ್ ಮಾಡಿದ್ದೀನಿ ಸೀಮಂತ ಅಂತ. ಅದಕ್ಕೆ ತೊಂದರೆ ಇಲ್ಲ, ನಿಮ್ಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡಿ ಅಂತ. ಅಲ್ಲ, ನೀವು ಸೆಂಟ್ರ್ ಆಫ್ ಅಟ್ರ್ಯಾಕ್ಷನು, ನೀವು ಹೇಳಿ ಯಾವ ಥರ ಮಾಡಬೇಕಂತ. ಅದಕ್ಕೆ ಅವಳು ಹೇಳ್ತಾನೆ, ನನಗೆ ಆ ಥರ ಏನಿಲ್ಲ, ನೀವು ಹೇಗೆ ಮಾಡ್ತೀರಿ ಅದೇ ಥರ ಸಾಕು ಸಿಂಪಲ್ಲಾಗಿ ಅಂತ. ಅಲ್ಲ, ನಿಮಗೆ ಒಂದು ಸಿಂಪಲ್ಲಾಗಿ ಒಂದು ಆಸೆನೂ ಇಲ್ಲ ಅಲ್ಲ ಅಂತ. ಅದಕ್ಕೆ ನನಗೆ ನೀವು ದೊಡ್ಡ ಗಿಫ್ಟಾಗಿ ಸಿಕ್ಕಿದ್ದೀರಿ, ಅಷ್ಟು ಸಾಕು, ಇಂಥ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ, ಅಷ್ಟು ಸಾಕು ಅಂತ ಹೇಳ್ತಾಳೆ. ಹಾಗೆ ಇದು ಟೆಂಪಲಲ್ಲಿ ಮಾಡುವಂಥ ಒಳ್ಳೆ ಐಡಿಯಾ ಅಂತ ಹೇಳ್ತಾಳೆ. ಹಾಗೆ ಅಮ್ಮನ ಹತ್ರ ಕೇಳಿ ಬರ್ತೀನಿ ಅಂತ ಶಕುಂತಲ ಹತ್ರ ಹೋಗಿ ಈ ಥರ ಹೇಳ್ತಾಳೆ. ಹಾಗೆ ನನಗೂ ಒಂದು ಐಡಿಯಾ ಬಂತು, ಫೋಟೋಶೂಟು, ಪ್ರೀ ವೆಡ್ಡಿಂಗ್ ಶೂಟು ಆ ಥರ ಮಾಡ್ತಾರಲ್ಲ, ಅದೇ ಥರ ಬೇಬಿ ಶೋ ಆ ಥರ ಫೋಟೋಶೂಟ್ ಮಾಡ್ಕೋಬಹುದಂತ. ಆಯಿತು, ಅದೆಲ್ಲ ಅರೇಂಜ್ ಮಾಡ್ಕೊ ಅಂತ ಹೇಳ್ತಾಳೆ. ಅವಳದ್ದು ಪ್ಲ್ಯಾನ್ ಬೇರೆ ಇದೆ, ಯಾಕೆಂದರೆ ಅಲ್ಲಿ ಮಗುವನ್ನು ಸಾಯಿಸೋ ಪ್ಲ್ಯಾನಲ್ಲಿದ್ದಾಳೆ, ಅದಕ್ಕೋಸ್ಕರ. ಹಾಗೆ ಗೌತಮ್ ಹೋದ್ಮೇಲೆ ಶಕುಂತಲನ್ನ ಕೇಳ್ತಾನೆ, ನೀನು ಏನಕ್ಕೆ ಫೋಟೋಶೂಟ್ ಎಲ್ಲ ಹೇಳಿದ್ಯ ಅಂತ. ಯಾಕೆಂದರೆ ಅವರು ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳಿ, ಆಮೇಲೆ ಅದಕ್ಕೇ ಹಾರ ಹಾಕ್ಬೋದಲ್ಲ, ಅದಕ್ಕೆ ಫೋಟೋಶೂಟ್ ಏನೇನು ಮಾಡ್ಕೊಬೇಕು ಅದೆಲ್ಲ ಮಾಡಿಕೊಂಡ್ರೆ ಆಯಿತು, ಮತ್ತು ಡೈರೆಕ್ಟ್ ಅವಳನ್ನು ಕೊಟ್ಟು ಮೇಲೆ ಕಳಿಸಿದರೆ ಆಯಿತು ಅಂತ ಹೇಳ್ತಾಳೆ. ಓ, ಈ ಥರ ಪ್ಲ್ಯಾನ್ ಮಾಡಿದ್ದೆ, ಒಳ್ಳೆ ಐಡಿಯಾ ಅಂತ ಹೇಳ್ತಾರೆ. ಇಲ್ಲಿ ಮನೇಲಿ ಕೂತ್ಕೊಂಡಿರುವಾಗ ಜಯದೇವ್ ಬರ್ತಾನೆ. ಏನಾಗಿ ನೋಡ್ತಿದ್ದೆ, ನಾನು ನನ್ನ ಗಂಡನನ್ನು ನೋಡಬಾರ್ದ ಅಂತ. ಅದಕ್ಕೆ ಹಾಗೆ ನಿಮಗೆ ತುಂಬ ಕೆಲಸ ಅಲ್ವಾ, ನಿಮಗೆ ಈ ಊರಿನ ಕೆಲಸ ಎಲ್ಲ ಇದೆ ಅಲ್ಲ, ಹಾಗೆ ಇನ್ಮೇಲೆ ನಾನು ನಿಮ್ಮದು ಆ ಅಕ್ರಮ ಸಂಬಂಧ ಬಗ್ಗೆ ಎಲ್ರಿಗೂ ಹೇಳ್ತೀನಿ. ಇಷ್ಟು ದಿನ ಗೊತ್ತಿದ್ದರೂ ಗೊತ್ತಿಲ್ಲದಾಗೆ ಇದ್ಕೊಂಡಿದ್ದೆ, ಆದರೆ ಇನ್ನೂ ಆಗಲ್ಲ, ಏನೇ ಇದ್ದರೂ ಎಲ್ಲ ಹೇಳ್ತೀನಿ ಅಂತ ಹೇಳ್ತಾಳೆ. ಹಾಗೆ ಚಾಲೆಂಜ್ ಆಗ್ತಾಳೆ, ಇನ್ನು ಮುಂದೆ ನಾನ ಅಂತ ನೋಡುವ, ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು, ಕಾದು ನೋಡ್ಕೊಳ್ಳಿ ಅಂತ ಹೇಳ್ತಾಳೆ ಜಯದೇವನಿಗೆ. ಹಾಗೆ ಜಯದೇವ್ ಹೇಳ್ತಾನೆ, ಇಷ್ಟು ದಿನ ಯಾರು ಹೇಳ್ತಿದ್ರಲ್ಲ ಈ ರೂಮಲ್ಲಿ, ನಾನು ನಿಮ್ಮನ್ನು ಸರಿ ಮಾಡ್ತೀನಿ ಹಂಗೆ ಈಗ ಯಾಕೆ ಸೋತೋದ್ಯ, ಸರಿ ಮಾಡಲ್ವಾ ಅಂತ. ಆದರೂ ಟ್ರೈ ಮಾಡು ನನ್ನನ್ನು ಸರಿ ಮಾಡಲಿಕ್ಕೆ, ನೀನಾ ಅಂತ ನೋಡುವ ಅಂತ ಜಯದೇವ್ ಹೇಳ್ತಾರೆ. ಆಯಿತು, ಇದನ್ನ ಟ್ರೈ ಮಾಡುವ, ಇನ್ನು 3 ತಿಂಗಳಲ್ಲಿ ನಾನು ನಿಮ್ಮನ್ನು ಸರಿ ಮಾಡಿಯೇ ಮಾಡ್ತೀನಿ, ನೋಡ್ತಾ ಇರಿ ಅಂತ ಹೇಳ್ತಾಳೆ. ಹಾಗೆ ಜಯದೇವ್ ಹೇಳ್ತಾನೆ, 3 ದಿನದಲ್ಲಿ ನೀನು ನನ್ನ ಚೇಂಜ್ ಮಾಡಿಲ್ಲದ್ರೆ, ಸರಿ ಆಗಿಲ್ಲದ್ರೆ, ನನ್ನನ್ನು ಸರಿ ಮಾಡಿಲ್ಲದ್ರೆ, ದಿಯನ್ನ ಕತ್ತಿಗೆಯಲ್ಲಿ ನೆಕ್ಸ್ಟ್ ಡೇ ಅಂದರೆ 90 ಡೇಸ್, ನೆಕ್ಸ್ಟ್ ಡೇ 91 ಡೇಸಲ್ಲಿ ದಿಯನ್ ಕತ್ತಲ್ಲಿ ತಾಳಿ ಇರುತ್ತೆ, ಆಲ್ ದಿ ಬೆಸ್ಟ್ ಅಂತ ಹೋಗ್ತಾನೆ. ಹಾಗೆಲ್ಲ ಶಕುಂತಲ ಮತ್ತೆ ಒಂದು ಪ್ಲ್ಯಾನ್ ಮಾಡ್ತಾಳೆ, ಭೂಮಿಕನನ್ನು ಸಾಯಿಸಲಿಕ್ಕೆ. ಎಷ್ಟು ಟ್ರೈ ಮಾಡಿದ್ರು ಅವ್ರಿಗೆ ಗೊತ್ತಾಗಲ್ಲ ಹೇಗೆ ಮಾಡೋದಂತ. ಮತ್ತು ಫಾಟ್ ಇರುತ್ತಲ್ಲ, ಅದನ್ನು ತಲೆಗೆ ಬೀಳುವಾಗೆ ಮಾಡಿ ಅಲ್ಲೇ ಸಾಯಿಸುವ ಅಂತ. ಅದು ಅಚಾನಕ್ಕಾಗಿ ಬಿದ್ದದಂತ ಆಗುತ್ತೆ, ಆವಾಗ ಯಾರು ಬೇಕಂತ ಮಾಡಿದಂತ ಗೊತ್ತಾಗಲ್ಲ ಅಂತ. ಇದನ್ನು ಅಲ್ಲಿ ಕೇಳ್ತಾ ಇರ್ತಾಳೆ ಗೌತಮ್ನ ತಾಯಿ. ಆವಾಗ ಶಕುಂತಲಿಗೆ ಯಾರು ಹತ್ರ ಇದ್ದಾರೆ, ಕೇಳಿಸ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಹೋಗಿ ನೋಡ್ತಾಳೆ, ಯಾರೂ ಇರಲ್ಲ. ಅವಾಗ ಏನಾಯಿತು ಸಿಸ್ಟರ್ ಅಂತ ಕೇಳ್ತಾನೆ. ಅದಕ್ಕೆ ಏನಿಲ್ಲ, ನಮ್ಮ ಮಾತಾಡ್ತಾನೆ ಯಾರೋ ಕದ್ದು ಕೇಳಿದಾಗೆ ಆಯಿತು ಅಂತ ಹೇಳ್ತಾಳೆ. ಹಾಗೆ ಸೃಜನ್ ಬರ್ತಾನೆ ಸುಧಾನ್ ಹತ್ರ. ಆಗ ಕೇಳ್ತಾಳೆ, ಹೇಗಿದ್ದೀರಾ ಎಲ್ಲ ಮಾತಾಡಿದ ಮೇಲೆ, ನೀವು ಮೊದಲೊಂದು ಕಂಪ್ನಿಯಲ್ಲಿ ಯಾವುದು ಕಂಪ್ನಿ ಅಂತ ಎಲ್ಲ ಕೇಳ್ತಾಳೆ. ಅದಕ್ಕೆ ಬೇಡ ವಿಷಯ ಹೇಳಿ ಅಂತ. ಅದಕ್ಕೆ ಈ ಥರ ಒಂದು ಏನೋ ಯಾರೋ ಫ್ರಾಡ್ ಮಾಡಿರುವ ವಿಷಯವನ್ನು ನನ್ನ ತಲೆಗೆ ಕಟ್ಟಿದ್ರು, ಯಾರೋ ಒಂದು ಹೆಂಗಸು ಬಂದು ನನ್ನ ಮುಂದೆ
ಮುಂದೆ ವಿರುದ್ಧ ಸಾಕ್ಷಿ ಹೇಳಿದ್ಲು ಅಂತ. ಆ್ಯಕ್ಚುಲಿ ಇದು ಸುಧಾನೇ ಆಗಿರ್ತಾಳೆ. ಭೂಪತಿ ಅಲ್ಲಿ ಕೆಲಸ ಮಾಡ್ತಾ ಇರೋದು, ಆವಾಗ ಅವಳು ಈ ಥರ ಮಾಡಿರ್ತಾಳೆ, ಅದೆಲ್ಲ ಅವಳಿಗೆ ನೆನಪಾಗುತ್ತೆ. ಆವಾಗ ಸುಧಾ ಅಂದ್ಕೊಳ್ತಾಳೆ, ಅವನು ಬೈತಾ ಇರ್ತಾನೆ ಏನೇನೋ, ಆವಾಗ ಇವರ ಕೆಲಸ ನನ್ನಿಂದ ಹೋಗಿದಂತ ಗೊತ್ತಾದರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಳ್ತಾಳೆ. ಹಾಗೆ ಇಲ್ಲಿ ಭೂಮಿಕಾ ವಾಕಿಂಗ್ ಅಂತ ಮಾಡ್ತಾ ಇರುವಾಗ ಇಲ್ಲಿ ಅವಳ ಶಕುಂತಲ ಪಾಟ್ ಬೀಳಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಪಾಟ್ ಹಾಕ್ಲಿಕ್ಕೆ. ಆದರೆ ಭೂಮಿಗೂ ಒಮ್ಮೆ ಈಚೆ ನಡ್ತಾ ಇರ್ತಾಳೆ. ಇವರು ಮೇಲೆ ಟ್ಯಾರಿಸಲ್ಲಿ ನಿಂತು ಪಾಟ್ ಬೀಳಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಶಕುಂತಲ. ಆದರೆ ಅವಳು ಒಮ್ಮೆ ಈಚೆ ಹೋಗಿ ಇವರಿಗೆ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಅವಳು ಹಾಕಬೇಕು ಅಂತ ಅನ್ನುವಾಗ ಅಲ್ಲಿ ಗೌತಮ್ನ ತಾಯಿ ಬಂದು ಅವಳನ್ನು ಕರ್ಕೊಂಡು ಹೋಗ್ತಾರೆ. ಸೊ ಈ ಪ್ಲ್ಯಾನು ಫ್ಲಾಪ್ ಆಯ್ತಂತ ಅಂದ್ಕೊಳ್ತಾರೆ ಇಬ್ಬರು. ಅವಾಗ ಹೇಳ್ತಾರೆ ಅವಳು ಬಂದು ಕಾಪಾಡಿದ್ಲಂತ. ಅವಳ ತಮ್ಮ ಹೇಳ್ತಾಳೆ, ಅಣ್ಣ ಯಾರು ಅಂತ. ಅದೇ ನಮ್ಮದು ದೌರ್ಭಾಗ್ಯ ಪಾಲಿದು. ಅಂದರೆ ಅವಳಿಗೆ ಬಂದು ಕಾಪಾಡಲಿಕ್ಕೆ ಸಾಧ್ಯ? ಹೌದು, ಅವಳೇ ಕಾಪಾಡಿದ್ದು, ನಾನು ಕಣ್ಣಾರೆ ನೋಡಿದ್ದೀನಿ ಅಂತ. ಅಂದರೆ ಅವಳು ನಿಧಾನವಾಗಿ ರಿಕವರಿ ಆಗ್ತಾ ಇದ್ದಾಳೆ ಅಂತ ಇವರಿಗೆ ಗೊತ್ತಾಯಿತು. ಸೊ ಫೈನಲಿ ಅವ್ರಿಗೆ ಗೊತ್ತಾಯಿತು ಗೌತಮ್ನ ಅಮ್ಮ ಕರೆಕ್ಟ್ ಆಗ್ತಾ ಇದ್ದಾಳೆ, ಇಲ್ಲದ್ರೆ ಅದೇ ಸಮಯಕ್ಕೆ ಯಾಕೆ ಅವಳನ್ನು ಕರ್ಕೊಂಡು ಹೋಗಬೇಕು ಅಂತ. ಸೊ ಈ ಥರ ಎಲ್ಲ ಕಡೆಯಿಂದ ಅವರಿಗೆ ಸತ್ಯ ಗೊತ್ತಾಗ್ತಿದೆ. ಒಂದು ಕಡೆ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಹಾಗೆ ಸೀಮಂತದಲ್ಲಿ ಅವರು ಏನೋ ಪ್ಲ್ಯಾನ್ ಮಾಡಿ ಮಗುನ ಸಾಯಿಸೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಏನಾಗುತ್ತೆ ಈ ಸೀರಿಯಲ್, ಇಲ್ಲಿಗೆ ಎಂಡ್ ಆಗುತ್ತಾ ಇಲ್ಲ ಏನಾದರೂ ಚೇಂಜಸ್ ಆಗುತ್ತಾ ಅಂತ ನೋಡುವ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ.